ನಮಸ್ತೆ ಎಲ್ರು, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ. ಅಮ್ಮನ ಊರಿಗೆ ಬಂದಿದ್ದೀನಿ. ಪಾಪು ಕೂಡ ವ್ಯಾಕ್ಸಿನೇಷನ್ ಇದೆ, ಹಾಗಾಗಿ ಬಂದಿದ್ದೆ. ಅಂದರೆ ಏನಿಲ್ಲ, ಪಾಪು ವ್ಯಾಕ್ಸಿನೇಷನ್ ಸ್ನಾನ ಮಾಡಿ ಬಂದಿದೆ. ನಾವು ಕೂಡ ಫ್ರೆಶ್ ಬರಬೇಕು. ವ್ಯಾಕ್ಸಿನೇಷನ್ ಇರೋದ್ರಿಂದ ಆಲ್ರೆಡಿ ಟೈಮ್ ಬಂದು 11:10 ಆಗಿದೆ. 11:30 ಆಗಿರಬೇಕು. ಹೊರಟಿದ್ದೇವೆ. ವ್ಯಾಕ್ಸಿನೇಷನ್ ನಾನು ಕೂಡ ರೆಡಿಯಾಗಿದ್ದಾಯಿತು. ಪಾಪು ಕೂಡ ಮಲಗಿದ್ದಾನೆ. ಅವನು ಕೂಡ ಇದ್ಮೇಲೆ ರೆಡಿ ಮಾಡಿ ಕರ್ಕೊಂಡು ಹೊರಡಬೇಕು ಈಗ. ಆಟಾಡ್ತಿದ್ಯಾ? ನೀನು ಇಷ್ಟನ ಆಟಾಡೋದಂದರೆ? ಹಾಲು ಹಾಲು ಕುಡಿಯಲ್ಲ. ಬಾಲ್ ಅಂತ ಕೊಡು. ಬಾಲು ಡಿಶುಮ್ ಹಾಗೆ ರೆಡಿ ಮಾಡಿ ಪಾಪು ಕೂಡ ಅವನಿಗೂ ಹಾಲೆಲ್ಲ ಕುಡಿಸ್ಬೇಕಾಯ್ತು. ಮಲ್ಕೊಂಡಿದ್ದೀನಲ್ವ, ಹಾಗಾಗಿ ಹಾಲು ಕುಡ್ಸೋಕೆ ನೋಡಿ ಇಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದಾರೆ. ಅಜ್ಜಿ ಕೂಡ ಅಷ್ಟೇ ಅವ್ನಿಗೆ ಆಟಾಡಿಸ್ತಾ ಇದ್ರು, ಹಾಲು ಕುಡಿಲಿ ಅವನು ಅಂತೇಳಿ. ಇನ್ನು ನಾನು ಅಜ್ಜಿ ಪಾಪ ಕೂಡ ರೆಡಿಯಾಗಿ ವ್ಯಾಕ್ಸಿನೇಷನ್ಗೆ ಅಂತ ಹೊರಟ್ವಿ. ಅವನಿಗೆ 1.5 ಇಯರ್ದು ವ್ಯಾಕ್ಸಿನೇಷನ್ ಇತ್ತು. ಹಾಗಾಗಿ ಹಿಂಗೆ ಊರಿಗೆ ಬಂದಿದ್ನಲ್ವ, ಅಮ್ಮನವ್ರಿಗೆ ಹೋಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡೆ ಹೊರಡೋಣ ಅಂತೇಳಿ ಬಂದಿದ್ದೆ. ನೋಡಿ ತುಂಬ ಮಳೆ ಬರ್ತಾ ಇದೆ. ವ್ಯಾಕ್ಸಿನೇಷನ್ಗೆ ಹೋಗಿ ಟೈಮ್ ಆಯಿತು. 11:30 ಬರೋಕ್ಕೆ ಹೇಳಿದ್ರಲ್ವ, ಹಾಗಾಗಿ ತಮ್ಮ ಸ್ಕೂಟಿಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದರು. ಹಾಗಾಗಿ ಮಳೆ ಕೂಡ ಬರ್ತಿರೋ ಕಾರಣ ಛತ್ರಿ ತೊಗೊಂಡು ಇನ್ನೇನು ಹೊರಟಿ. ನೋಡಿ ಎಷ್ಟು ನೀರು ನಿಂತಿದೆ. ಭಾಳ ಮಳೆ ಇದೆ ಶಿವಮೊಗ್ಗ ಸೈಡಂತೂ. ಹಾಗಾಗಿ ಕೆಲವೊಂದು ಟೈಮ್ ಬಿಸಿಲು ಕೂಡ ಇರುತ್ತೆ, ಕೆಲವೊಂದು ಟೈಮ್ ಮಳೆ ಕೂಡ ಬರ್ತಾಯಿತ್ತು. ನಾವು ಹೋಗೋ ಟೈಮಲ್ಲಿ ನಾನು ಹಸ್ಬೆಂಡ್ ಊರಿಂದ ಅಮ್ಮನೂರಿಗೆ ಬರಬೇಕಾದ್ರೆ ಮಳೆ ಇರಲಿಲ್ಲ, ಬಿಸಿಲಿತ್ತು. ಆದರೆ ವ್ಯಾಕ್ಸಿನೇಷನ್ಗೆ ಹೋಗೋ ಕರೆಕ್ಟ್ ಟೈಮಲ್ಲೇ ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೇನು ನಾವು ಕೂಡ ಹಾಸ್ಪಿಟ್ಲಿಗೆ ಬಂದ್ವಿ. ಪಾಪು ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅಂದರೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಷ್ಟು ಅಲೋ ಇಲ್ಲ, ಹಾಗಾಗಿ ನಾನು ಒಳಗಡೆ ಏನೂ ಕೂಡ ವೀಡಿಯೋ ಮಾಡ್ಕೊಂಡಿಲ್ಲ. ಇನ್ನೇನು ಅವನಿಗೆ ಇಂಜೆಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋಣ ಅಂತ ಕೂಡ ಹೊರಟ್ವಿ. ತುಂಬ ಅಳ್ತಾ ಇದ್ದ. ಅಜ್ಜಿ ಇರೋದ್ರಿಂದ ಅಷ್ಟೊಂದು ಕಷ್ಟ ಆಗೋಲ್ಲ, ಅಜ್ಜಿ ಸುಧಾರಿಸ್ತಾಯಿದ್ರು. ಹಾಗೆ ಇಂಜೆಕ್ಷನ್ ಮಾಡಾದ್ಮೇಲೆ ಪ್ಯಾರಾಸಿಟಮಲ್ ಸಿರಪ್ ಕೂಡ ಕೊಟ್ಟರು. ಪಾಪುಗೆ ಫೀವರ್ ಬರುತ್ತೆ ಅಂತೇಳಿ. ಇಂಜೆಕ್ಷನ್ ಆದಮೇಲೆ ಯಾವಾಗಲೂ ಅಷ್ಟೇ ಪಾಪುಗೆ 1.5 ಮಂತ್ ಇದ್ದಾಗ, 2.5 ಮಂತ್ ಇಂಜೆಕ್ಷನ್ ಮಾಡಿದಾಗೂ ಅಷ್ಟೇ ಈ ಥರ ಕಾಲಿಗೆ ತಂಗ್ಳರ್ಬೆ ಕಟ್ತೀವಿ ನಾವು. ತುಂಬ ಪೇನ್ ಆಯಿತು ಅಂದರೆ ಐಸ್ ಕ್ಯೂಬ್ ಏನೂ ಇಡೋಕ್ಕೆ ಹೋಗಲ್ಲ. ಈ ರೀತಿ ತಂಗ್ಳರ್ಬೆ ಅಥವಾ ಬಟ್ಟೆನ ನೀರಲ್ಲಿ ಎತ್ಬಿಟ್ಟು ಕಾಟನ್ ಬಟ್ಟೆನ ಕಾಲಿ ಸುತ್ತಬಿಟ್ಟು ಬಿಡ್ತೀವಿ. ಅಂದರೆ ತುಂಬ ಪೇನ್ ಇರುತ್ತಲ್ವ, ಸ್ವಲ್ಪ ಕ್ಯೂರ್ ಆಗುತ್ತೆ ಅಂತೇಳಿ ಈ ರೀತಿ ಮಾಡ್ತೀವಿ. ಹಾಗೆ ಇದೇ ರೀತಿ ಮಾಡಬೇಕು ಅಂತ ಕೂಡ ಅಲ್ಲಿ ಹಾಸ್ಪಿಟಲಲ್ಲಿ ಸಜೆಷನ್ ಕೂಡ ಮಾಡಿದರು. ಹಾಗಾಗಿ ಪ್ರತಿ ಸರಿನೂ ಇದೇ ರೀತಿ ಬಿಟ್ಟರೆ ತುಂಬ ಪೇನ್ ಇತ್ತು. 2 ಕಾಲು, ಅದರಲ್ಲೂ ಎಡ್ಗಾಲು ಅಂದರೆ ತುಂಬ ಪೇನ್ ಇತ್ತು ಅವನಿಗೆ. ಸುಮಾರು ಹೊತ್ತು ಅಳ್ತಾ ಇದ್ದ. ಅವನ್ನ ಅಂದರೆ ಒಬ್ಬಳೇ ಬೆಂಗಳೂರಲ್ಲಿ ಇಂಜೆಕ್ಷನ್ ಮಾಡಿದರೆ ನೋಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಅಮ್ಮನೂರಿಗೆ ಕರ್ಕೊಂಬಂದಿದ್ದೆ. ಹೆಂಗಿದ್ರು ಇಂಜೆಕ್ಷನ್ ಇಲ್ಲೇ, ಪ್ರತಿ ಇಂಜೆಕ್ಷನ್ ಇಲ್ಲೇ ಮಾಡಿಸಿರೋದಲ್ವ, ಹಾಗಾಗಿ ಇಲ್ಲೇ ಮಾಡಿಸೋಣ ಅಂತಲೇ ಕರ್ಕೊಂಬಂದಿದ್ದೀನಿ. 9 ಮಂತ್ ಇಂಜೆಕ್ಷನ್ ಮಾಡಿಸಿದಾಗ ಅಷ್ಟೊಂದು ಪೇನ್ ಇರಲಿಲ್ಲ ಅವನಿಗೆ. ಅಂದರೆ ನಾನು ಬೆಂಗಳೂರಲ್ಲೇ 9 ಮಂತ್ ಇಂಜೆಕ್ಷನ್ ಮಾಡಿಸಿದ್ದೆ. ಅವ್ನಿಗೆ ಅಷ್ಟೊಂದು ಪೇನ್ ಕೂಡ ಇರಲಿಲ್ಲ, ಸುಮ್ಮನೆ ಆಟಾಡ್ತಾ ಇದ್ದ. ಆದರೆ ಈಗ ಸ್ವಲ್ಪ ಓಡಾಡ್ತಾನಲ್ವ, ಒಂತಲ್ಲಿ ನಿಲ್ಲಲ್ಲ, ಆ ರೀತಿ ಓಡಾಡ್ತಾನೆ. ಹಾಗಾಗಿ ಅವ್ನು ಹಿಡಿಯೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಜೊತೆಗೆ ಯಾರೊಬ್ಬರು ಸಪೋರ್ಟ್ಗಿದ್ರೆ ಹೆಂಗಾದರೂ ನೋಡ್ಕೊಬೋದು. ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗೋದ್ರಿಂದ ಅವರು ಪಾಪ ಸರಿಯಾಗಿ ಅಷ್ಟು ನೋಡ್ಕೊಳಕ್ಕಾಗಲ್ಲ. ಹಾಗಾಗೋಸ್ಕರನೇ ಹೆಂಗಿದ್ರು ಊರಿಗೆ ಬಂದಿದ್ನಲ್ವ, ಇಂಜೆಕ್ಷನ್ ಮಾಡಿಸ್ಕೊಂಡೇ ಹೋಗೋಣ, ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಹೋದರೆ ಇನ್ನೇನು 5 ವರ್ಷದ ತನಕ ಯಾವುದೇ ರೀತಿ ವ್ಯಾಕ್ಸಿನೇಷನ್ ಇಲ್ಲ ಅಂಥೇಳಿ ಇಂಜೆಕ್ಷನ್ ಮಾಡಿಸ್ಕೊಂಡೆ ಹೊರಡೋಣ ಅಂತ. ನೋಡಿ ತುಂಬ ಪೇನ್ ಇತ್ತು ಅವನಿಗೆ. ಸುಮಾರು ಹೊತ್ತು ಅಳ್ತಾ ಇದ್ದ. ಏನು ಕೊಟ್ಟರು ತಿಂತಾ ಇರಲಿಲ್ಲ. ಸರಿ ಅಂತ ನಮ್ಮ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ನಿಧಾನಕ್ಕೆ ಓಡಾಡ್ತಿದ್ದ. ನೋಡಿ ಯಾವ ರೀತಿ ನಿಂತಿದ್ದ. ತುಂಬ ಪೇನ್ ಕೂಡ ಇತ್ತಲ್ವ, ಒಂತಲ್ಲಿ ಓಡಾಡ್ತಾ ಇದ್ದರೆ ಅಷ್ಟೊಂದು ಪೇನ್ ಕಾಣೋದಿಲ್ಲ. ಹಾಗಾಗಿ ಅವ್ನಿಗೆ ಸ್ವಲ್ಪ ಬಟ್ಟೆ ಎಲ್ಲ ಕಟ್ಟಿಬಿಟ್ಟು ಓಡಾಡೋಕ್ಕೆ ಅಂತ ಬಿಟ್ಟಿದ್ದೆ. ಅಂದರೆ ಊರಲ್ಲೆಲ್ಲ ಎಲ್ಲ ಜನ ಮಾತಾಡಿಸ್ತಾ ಇರ್ತಾರೆ, ಹಾಗಾಗಿ ಅವ್ನಿಗೆ ಅಷ್ಟೊಂದು ಪೇನ್ ಕಾಣಲ್ಲ. ಇಲ್ಲಾಂದರೆ ಒಳಗಡೆ ಇರಬೇಕಲ್ವ, ಅವ್ನಿಗೆ ಫೀಲ್ ಆಗುತ್ತೆ ಅಂದ್ಕೊಂಡು ಹೊರಗಡೆ ಬಿಟ್ಟಿದ್ದೆ. ಮತ್ತು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಅಮ್ಮರ ಊರಲ್ಲಿ ಗಣಪತಿ ಕೂಡ ಬಿಡ್ತಿದ್ರು. ಅಂದರೆ ನಮ್ಮ ಏರಿಯಾದಲ್ಲಿ ಗಣಪತಿ ಕೂಡ ಬಿಡ್ತಾಯಿದ್ರು. ಹಾಗೆ ಡ್ರಮ್ ಸೆಟ್ ಎಲ್ಲ ತರಿಸಿದ್ರು, ತುಂಬ ಚೆನ್ನಾಗಿತ್ತು. ಗಣಪತಿ ಕೂಡ ಅಷ್ಟೇ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಸೇರಿ ಮಾಡಿರೋದು.
ಗಣಪತಿಗೆ ಅಲಂಕಾರ ಮತ್ತು ಗಣಪತಿ ವಿಸರ್ಜನೆ ಕೂಡ ಮಾಡ್ತಾಯಿದ್ದಾರೆ. ಇನ್ನೇನು ಗಣಪತಿ ವಿಸರ್ಜನೆಗೆ ಅಂತ ಯಾವುದೇ ರೀತಿ DJ ಅದೇನೋ ಅಲೋ ಇರಲಿಲ್ಲ. ಹಾಗಾಗಿ ಈ ಥರ ಡ್ರಮ್ ಸೆಟ್ನೇ ತೊಗೊಂಡ್ಬಿಟ್ಟು ವಿಸರ್ಜನೆ ಮಾಡ್ತಾಯಿದ್ರು. ನೋಡೋಕೆ ಒಂಥರ ಖುಷಿ ಕೂಡ ಆಗ್ತಾಯಿತ್ತು. ಹಾಗೆ ಗಣಪತಿ ವಿಸರ್ಜನೆಗೆ ಅಂತ ಡ್ರಮ್ ಸೆಟ್ ಇರೋದ್ರಿಂದ ಅದನ್ನೆಲ್ಲ ಬಾರಿಸ್ತಿದ್ರು. ಪಾಪು ಕೂಡ ಕಾಲು ಪೇನ್ ಸ್ವಲ್ಪ ಕಮ್ಮಿ ಆಗಿತ್ತು ಅಂತೇಳಿ ಹೊರಗಡೆ ಕರ್ಕೊಂಬಂದಿದ್ದೆ. ನೋಡಿ ಅಲ್ಲಿ ಡ್ರಮ್ ಸೆಟ್ ಬಾರಿಸ್ತಿದ್ರೆ ಅವನು ಸ್ಕೂಟಿ ಮೇಲೆ ಕುತ್ಕೊಂಡೇ ಡ್ಯಾನ್ಸ್ ಮಾಡ್ತಿದ್ದ. ಒಂಥರ ಖುಷಿ ಆಗೋದು. ಅಮ್ಮ ಎಲ್ಲ ಕೆಳಗಡೆ ಬಿಡ್ತಾಯಿದ್ರು ಅವನ್ನ. ಆದರೆ ಅವ್ನು ಕೆಳಗಡೆ ಆ ಸೌಂಡಿಗೆ ಡ್ಯಾನ್ಸ್ ಮಾಡೋದಾಗಲಿ ಕೆಳಗಡೆ ಇಳಿಯೋದಾಗಲಿ ಮಾಡ್ತಿರಲಿಲ್ಲ. ಹಾಗಾಗಿ ಸ್ಕೂಟಿ ಮೇಲೆ ಕುತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದ. ಒಂಥರ ಚೆನ್ನಾಗಿತ್ತು. ಅವ್ನು ಎಷ್ಟು ಚೆನ್ನಾಗಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದ. ಆ ವ್ಯಾಕ್ಸಿನೇಷನ್ ಇಂಜೆಕ್ಷನ್ ನೋವಿದ್ರೂ ಕೂಡ ಅವನು ಫ್ರೀಯಾಗಿ ಆಟ ಆಡ್ತಾ ಇದ್ದ. ಅಂದರೆ ಬೆಳಗ್ಗೆ ಎಲ್ಲ ತುಂಬ ಪೇನ್ ಇತ್ತು. ಈಗ ತಂಗ್ಳರ್ಬೆ ಎಲ್ಲ ಕಟ್ಟಿದ್ರೆ ಸ್ವಲ್ಪ ಪೇನ್ ಕೂಡ ಕಮ್ಮಿ ಆಗಿತ್ತಲ್ವ. ಹಾಗಾಗಿ ಕೆಳಗಡೆ ಇಳಿದ್ರೆ ಸಖತ್ ಪೇನ್ ಆಗುತ್ತೆ. ಹಾಗಾಗಿ ಅಳ್ತಾ ಇದ್ದ. ಹಾಗಾಗಿ ಸ್ಕೂಟಿ ಮೇಲೆ ಕೂರಿಸ್ಬಿಟ್ಟಿದ್ವಿ. ಅವನು ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ದ. ಅಲ್ಲಿ ಡ್ರಮ್ ಸೆಟ್ ಬಾರಿಸ್ತಿದ್ರೆ ಅವ್ನು ಒಂದು ಕಡೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ. ಇನ್ನೇನು ಪ್ರಸಾದ ಕೂಡ ಮಾಡಿಸಿದ್ರು. ನಾವು ಕೂಡ ಅಷ್ಟೇ ಪ್ರಸಾದ ಎಲ್ಲ ತಿಂದ್ಕೊಂಡ್ಬಿಟ್ಟು ಬಂದ್ವಿ. ಪಲಾವು ಕೇಸರಿಬಾತ್ ಮಾಡಿಸಿದ್ದು ತುಂಬ ಚೆನ್ನಾಗಿತ್ತು. ಈ ರೀತಿ ಗಣೇಶ ವಿಸರ್ಜನೆ ಎಲ್ಲ ಇದ್ದಾಗ ಒಂಥರ ಖುಷಿ ಕೂಡ ಆಗುತ್ತೆ. ಇನ್ನೇನು ಮತ್ತೆ ವ್ಲಾಗ್ನ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡಿದ್ದೀನಿ. ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡೆ. ಹಾಗಾಗಿ ಹಸ್ಬೆಂಡ್ ಊರಿಗೆ ಹೊರಟಿದ್ದೀನಿ. ನೈಟು ಬ್ಯಾಂಗ್ಳೂರಿಗೆ ಹೊರಡಬೇಕು. ಹಾಗಾಗಿ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಹೊರಡ್ತೀನಿ. ಅಮ್ಮ ಬೆಳಗ್ಗೆ ಹೀರೆಕಾಯಿ ಪಲ್ಯ ಮಾಡಿದರು. ಹಾಗೆ ಅದ್ರ ಜೊತೆಗೆ ಬಿಳಿ ಹೋಳಿಗೆ ಮತ್ತು ಕೈ ರೊಟ್ಟಿ ಅಂತ ಮಾಡಿಕೊಟ್ಟಿದ್ರು. ನಂಗೆ ತುಂಬ ಇಷ್ಟ. ಹಾಗಾಗಿ ಪಾಪ ನನಗೆ ಅಂತಲೇ ಮಾಡಿದರು. ಸರಿ ಅಂಥೇಳಿ ನೋಡಿ ಯಾವ ರೀತಿ ಎಲ್ಲ ನಾರ್ಮಲಾಗಿ ಹೋಳಿಗೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಅಕ್ಕಿ ಹಿಟ್ಟನ್ನು ಸರಿ ಮಾಡಿಕೊಂಡು ಅದನ್ನು ತುಂಬಿ ಎತ್ತಿಟ್ಕೊಂಡಿದ್ರು. ಚೆನ್ನಾಗಿತ್ತು. ಕೈ ರೊಟ್ಟಿ ಅಂದರೆ ತುಂಬ ಇಷ್ಟ ನನಗೆ. ಹಾಗೆ ನನ್ನ ಮೈದನವ್ರಿಗೂ ಇಷ್ಟ ಅಂತ ಕೂಡ ಅಜ್ಜಿ ಅಲ್ಲಿಗೂ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಾಯಿದ್ರು. ಹೀರೆಕಾಯಿ ಪಲ್ಯ ಹಾಗೆ ಕೊಬ್ಬರಿ ಚಟ್ನಿ ಕೂಡ ಮಾಡಿದರು. ಸಖತ್ತಾಗಿತ್ತು. ಕೈ ರೊಟ್ಟಿ ಹಾಗೆ ಬಿಳಿ ಹೋಳಿಗೆ ಕೂಡ ನಾನು ಕೂಡ ಅಷ್ಟೇ ತಿಂದ್ಬಿಟ್ಟು ಪಾಪುಗೂ ಅಷ್ಟೇ ಅದನ್ನೇ ತಿನ್ನಿಸಿದ್ವಿ. ಮತ್ತು ಅವ್ನು ಬೇರೆ ಏನೂ ಸಪ್ರೇಟಾಗಿ ಮಾಡೋಕ್ಕೆ ಹೋಗಲ್ಲ ಈಗ. ಅಂದರೆ ಎಲ್ಲ ಥರದ ಫುಡ್ಡು ತಿಂತಾನೆ. ಕೆಲವು ಟೈಮ್ ಮಾತ್ರ ಹಠ ಮಾಡ್ತಾ ಇರ್ತಾನೆ. ಸುಮ್ಮನೆ ಮಲ್ಕೊಂಡಿದ್ದ ಅವನು. ಸ್ವಲ್ಪ ಹೊತ್ತು ಮಲಗಿಸಿದ್ನಲ್ವ. ಹಾಗಾಗಿ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೆ. ಅಮ್ಮನ ಮನೆಗೆ ಬಂದರೆ ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಅಂದರೆ ಅಮ್ಮನೇ ಎಲ್ಲ ಮಾಡ್ಕೊಳ್ತಾರೆ. ಚಿಕ್ಕ ಪುಟ್ಟ ಕೆಲಸ ಅಷ್ಟೇ ನಾನು ಮಾಡೋದು. ಕೈ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಅಕ್ಕಿ ರೊಟ್ಟಿ ಅಂತ ಕೂಡ ಅದನ್ನು ಮಾಡ್ತಾಯಿದ್ರು. ಅಂದರೆ ಆ ಸರೆ ಜಾಸ್ತಿ ಉಳಿದಿತ್ತು ಅಂಥೇಳಿ ಅಕ್ಕಿ ರೊಟ್ಟಿನೂ ಕೂಡ ಮಾಡ್ತಾಯಿದ್ರು. ಕೈ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಬಿಳಿ ಹೋಳಿಗೆ ಕೂಡ ಮಾಡ್ತೀನಿ. ಅಟ್ಲೀಸ್ಟ್ ಅಕ್ಕಿ ರೊಟ್ಟಿ ಜಾಸ್ತಿ ಸರೆ ಉಳಿದಿರೋದ್ರಿಂದ ಅಕ್ಕಿ ರೊಟ್ಟಿ ಕೂಡ ಮಾಡಿಕೊಡ್ತೀನಿ ಅಂತಿದ್ರು. ಚೆನ್ನಾಗಿತ್ತು. ತುಂಬ ವೆರೈಟಿಯಾಗಿ ಇತ್ತು ಅಡುಗೆ ಕೂಡ. ಒಂಥರ ಖುಷಿ ಆಗುತ್ತೆ. ಅಮ್ಮನ ಮನೆಗೆ ಬಂದಾಗ ನಾವು ಯಾವ ರೀತಿ ಬೇಕೋ ಆ ರೀತಿ ಅಡುಗೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಅದೊಂದು ಖುಷಿ ಆಗುತ್ತೆ. ಎಲ್ಲರಿಗೂ ಅಷ್ಟೇ ಅನಿಸುತ್ತೆ. ಅಮ್ಮನ ಮನೆ ಅಂದ್ರೇ ಒಂಥರ ಖುಷಿ ಕೂಡ ಇರುತ್ತೆ. ಇನ್ನೇನು ಹೊರಡಬೇಕು, ರೆಡಿ ಆಗಬೇಕು. ಅಷ್ಟರೊಳಗೆ ಅಡುಗೆ ಕೂಡ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಟಿಫನೆಲ್ಲ ತಿನ್ಕೊಂಬಿಟ್ಟು ಬಂದ್ವಿ. ಟಿಫನ್ ಎಲ್ಲ ತಿಂದ್ಬಿಟ್ಟು ಇನ್ನೇನು ಅಡುಗೆ ಎಲ್ಲ ಮುಗೀತು. ಇನ್ನೇನು ಹೊರಡಬೇಕು. ಬಸ್ ಕೂಡ ಇದೆ, ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಅಕ್ಕಿ ರೊಟ್ಟಿ ಮಾಡಾದ ನಂತರ ನೋಡಿ ಬಿಳಿ ಹೋಳಿಗೆ ಕೂಡ ಮಾಡ್ತಾಯಿದ್ದಾರೆ. ಅದನ್ನು ಕೂಡ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಬಿಳಿ ಹೋಳಿಗೆ. ಅದಕ್ಕೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿ ಕೂಡ ಮಾಡಿದರು. ಇನ್ನೇನು ಎಲ್ಲರೂ ಟಿಫನ್ ಕೂತ್ಕೊಂಡು ಟಿಫನೆಲ್ಲ ಮುಗಿಸ್ಕೊಂಡ್ವಿ. 12 ಗಂಟೆಗೆಲ್ಲ ಬಸ್ ಇತ್ತು. ಹಾಗಾಗಿ ಹೊರಡೋಣ. ಪಾಪು ಕೂಡ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿ ಎಲ್ಲರೂ ಕೂತ್ಕೊಂಡು ಟಿಫನ್ ಕೂಡ ಮುಗಿಸ್ಕೊಂಡು ನನಗಂತೂ ತುಂಬ ಇಷ್ಟ ಬಿಳಿ ಹೋಳಿಗೆ ಅಂದರೆ, ಹಾಗೆ ಕೈ ರೊಟ್ಟಿ ಅಂದರೆ. ಹಾಗಾಗಿ ಎರಡನ್ನೂ ಕೂಡ ಹಾಕ್ಕೊಂಡು ತಿಂದೆ. ನೋಡಿ ಹೀರೆಕಾಯಿ ಪಲ್ಯ ಹಾಗೆ ಕೊಬ್ಬರಿ ಚಟ್ನಿ ಅಂತ ಹೇಳಿದ್ನಲ್ವ, ಅದು ಕೂಡ ಮಾಡಿದರು. ಇನ್ನೇನು ಟಿಫನ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಊರಿಗೆ ಹೊರಡೋಣ ಅಂತ ರೆಡಿ ಆದ್ವಿ. ಅಷ್ಟೇ ತಮ್ಮ ನಾನೇ ಬಿಟ್ಬಿಡ್ತೀನಿ ಅಂತ ಅಂದರು. ಹಾಗಾಗಿ ಸರಿ ಅಂತೇಳಿ ಊರಿಗೆ ಅವ್ರ ಜೊತೆನೇ ಹೋದೆ. ಇನ್ನೇನು ಬಸ್ಸಿಗೆಲ್ಲ ಕಾಯೋ ಅವಶ್ಯಕತೆ ಇರೋಲ್ಲ. ಇನ್ನೇನು ಅವರೇ ಬಿಟ್ಬಿಡ್ತಾರಲ್ವ, ಸ್ವಲ್ಪ ಬೇಗನೂ ಹೋಗ್ತೀವಿ ಅಂತೇಳಿ ಹೊರಟ್ವಿ. ಒಂಥರ ಖುಷಿ ಆಗುತ್ತೆ, ಒಂಥರ ಬೇಜಾರು ಆಗುತ್ತೆ. ಏನೂ ಮಾಡೋಂಗಿಲ್ಲ. ಅಮ್ಮನ ಮನೆಯಿಂದ ಹೋಗಬೇಕು ಅಂದರೆ ಸ್ವಲ್ಪ ಬೇಜಾರೇ. ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ. ತಮ್ಮ ಕೂಡ ಊರಿಗೆ ಬಿಟ್ಬಿಟ್ಟು ಹೊರಟರು. ಇನ್ನೇನು ಮತ್ತೆ ನೈಟು ನನ್ನ ನಾದಿನಿಯವರೆಲ್ಲ ಬಂದಿದ್ದರು. ಮಾತಾಡ್ಕೊತ ಕೂತಿದ್ವಿ ಅಷ್ಟರು. ನಾಳೆ ನಾನು ಬೆಂಗಳೂರಿಗೆ ಹೋಗೋದ್ರಿಂದ ಅವರೆಲ್ಲರೂ ಬಂದಿದ್ರಲ್ವ, ಮಾತಾಡ್ಸ್ಕೊತ ಕೂತ್ಕೊಂಡಿದ್ವಿ. ಒಂಥರ ಚೆನ್ನಾಗಿರುತ್ತೆ ಈ ರೀತಿ ಅಷ್ಟರು ಕೂತ್ಕೊಂಡು ಮಾತಾಡ್ಕೊಳ್ತಾ ಕೂರೋಕ್ಕೆ. ಇಬ್ಬರು ನಾದಿನಿಯರು ಕೂಡ ಬಂದಿರೋ. ಅವ್ರ ಜೊತೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಸರಿ ಅಂಥೇಳಿ, ಅದು ಬೇರೆ ಸಂಡೇ ಆಗಿರೋದ್ರಿಂದ ಬೇಡ ನಾಳೆ ಊರಿಗೆ ಹೋಗೋಣ ಅಂತ ಡಿಸೈಡ್ ಆಯಿತು. ಹಾಗಾಗಿ
ಸರಿ ಅಂತೇಳಿ ಅವ್ರ ಜೊತೆ ಮಾತಾಡ್ಕೊತ ಕೂತ್ಕೊಂಡು ಟೈಮೇ ಹೋಗಲಿಲ್ಲ. ಇನ್ನೇನು ಊಟ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದು ಕೂಡ ಸ್ವಲ್ಪ ಇತ್ತು. ಬಟ್ಟೆ ಕೂಡ ಪ್ಯಾಕ್ ಮಾಡ್ಕೊಬೇಕು, ಇನ್ನೂ ಕೂಡ ಪ್ಯಾಕ್ ಆಗಿಲ್ಲ. ಹಾಗೆ ಊರಿಗೆ ಹೋಗೋ ಎಲ್ಲ ಥರ ಸಾಮಾನು ಕೂಡ ತರಿಸಿಟ್ಟಿದ್ರು, ಅದನ್ನು ಕೂಡ ತೊಗೊಂಡು ಹೋದ್ರೆ ಆಗುತ್ತೆ ನೆಕ್ಸ್ಟ್ ಡೇ ಅಂತ ಎಲ್ಲ ಪ್ಯಾಕಿಂಗ್ ಮಾಡ್ಕೊಬೇಕು. ಮಾರ್ನಿಂಗ್ ಎದ್ದ ತಕ್ಷಣ ಪಾಪು ಕೂಡ ಸುಮ್ಮನೆ ಆಟಾಡ್ತಾ ಇದ್ದ. ನನಗೂ ಕೂಡ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿರಲಿಲ್ಲ, ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಿದ್ದೆ. ಅವನು ಹೊರಗಡೆ ಬಿಟ್ಬಿಟ್ಟಿದ್ದೆ. ಎಲ್ಲರೂ ಇರೋದ್ರಿಂದ ಅವ್ನು ಎಲ್ಲರ ಜೊತೆಗೂ ಸುಮ್ಮನೆ ಆಟಾಡ್ತಾ ಇದ್ದ ಅಂತ ಅವನ್ನ ಆಟಾಡಕ್ಕೆ ಬಿಟ್ಟಿದ್ದೆ. ನೋಡಿ ಯಾವ ರೀತಿ ಎಲ್ಲ ಆಟಾಡ್ತಾನೆ ಅಂದರೆ, ಪಾಪ ಅವ್ರು ಕೆಲಸ ಮಾಡ್ತಿದ್ರು, ಅವ್ರ ಕೈಯಿಂದ ಕಸ್ಕೊಂಡು ಈ ರೀತಿ ಎಲ್ಲ ಚೇಷ್ಟೆ ಮಾಡ್ತಿದ್ದ. ಆದರೂ ಕೂಡ ಅವರು ಕೊಟ್ಟಿದ್ದರು. ಅವನು ಸುಮಾರು ಹೊತ್ತು ಅದನ್ನ ಎಳ್ಕೊಂಡು ಹೋಗ್ತಾನೆ ಇದ್ದ. ಎಲ್ಲರೂ ಕೂಡ ಎತ್ಕೊಂಡು ನೋಡ್ತಿದ್ರು. ಅದು ಬೈಕ್ ಬಂದರೆ ಸಾಕು ಅದನ್ನು ಬಿಟ್ಟು ಹೋಗ್ಬಿಡ್ತಿದ್ದ ಸೈಡಿಗೆ. ಖುಷಿ ಆಗುತ್ತೆ ಬೇರೆ ಬೇರೆ ಪ್ಲೇಸಿಗೆ ಬಂದಾಗೆಲ್ಲ ಅವ್ನು ಎಲ್ಲರ ಜೊತೆಗೂ ಚೆನ್ನಾಗಿ ಹೊಂದ್ಕೊಂಡು ಎಲ್ಲರ ಜೊತೆಗೂ ಇರ್ತಾನೆ. ಅದೊಂಥರ ಖುಷಿ ಕೂಡ ಆಗುತ್ತೆ. ಇನ್ನೇನು ನಾನು ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿ ಮುಗಿಸ್ಕೊಂಡೆ. ಇನ್ನೇನು ನೈಟ್ ಹೊರಡಬೇಕು. ಹಾಗಾಗಿ ಅವನಿಗೂ ಕೂಡ ಫ್ರೆಶ್ ಅಪ್ ಆಗಿ ನಾವು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ. ಹೇಗಿದ್ದರೂ ಮಂಡೇ ನೈಟ್ ಹೊರಡೋದ್ರಿಂದ ಹಸ್ಬೆಂಡ್ ಕೂಡ ಟ್ಯೂಸ್ಡೇ ಲೀವ್ ಹಾಕ್ತೀನಿ, ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗೋಸ್ಕರನೇ ಮಂಡೇ ನೈಟ್ ಹೊರಟಿದ್ದೀವಿ. ಸಂಡೇ ನೈಟೇ ಹೊರಡಬೇಕು ಅಂತ ಪ್ಲ್ಯಾನಿಂಗ್ ಇತ್ತು. ಸ್ವಲ್ಪ ಬೇರೆ ಒಂದು ಇಶ್ಯೂ ಇರೋದ್ರಿಂದ ನಾವು ಹೋಗೋಕ್ಕೆ ಕೂಡ ಆಗಲಿಲ್ಲ. ಇನ್ನೇನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವಾಗಲೂ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್